ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಚಂದನ್ ಶೆಟ್ಟಿ ಮತ್ತು ಶ್ರುತಿ ನಡುವೆ ಸ್ವಲ್ಪ ಜಗಳ ಕೂಡ ಆಗುವಂಥದ್ದು. ಹೌದು, ಸ್ವಲ್ಪ ಏನು ದೊಡ್ಡ ಮಟ್ಟಿಗೆ ಜಗಳ ಆಗುತ್ತೆ. ಅದೇನಪ್ಪ ಅಂತಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಆಗುವಂಥ ಘಟನೆ ಏನಪ್ಪ ಅಂದರೆ, ಇನ್ನೊಂದು ಕಡೆ ಅಪ್ಪ ಮಗನ ಇಬ್ಬರೂ ಕೂಡ ಇಲ್ಲಿ ಅಗ್ನಿ ಪರೀಕ್ಷೆ ತಂಡಕ್ಕೆ ಬಂದಿರ್ತಾರೆ ಟೀಮ್ಗೆ. ಈ ಸಂದರ್ಭದಲ್ಲಿ ಅಪ್ಪ ಮಗನ ಇಬ್ಬರೂ ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರುತಿಯವರು ನೇರವಾಗಿ ಹೇಳ್ತಾರೆ. ಆದರೆ ಚಂದನ್ ಶೆಟ್ಟಿ ಹಾಗೆಲ್ಲ ಆಗುತ್ತೆ, ಅಪ್ಪ ಮಗನ ತೆಗೆದುಕೊಳ್ಳೋ ರೂಲ್ ಎಲ್ಲಿದೆ, ಯಾರು ಇಬ್ಬರನ್ನು ಆಯ್ಕೆ ಮಾಡುವಂಥ ಈ ಕೆಪಾಸಿಟಿ ನಮಗೂ ಸಹ ಇದೆ, ನೀವು ಒಬ್ಬರು ಒಪಿನಿಯನ್ಗೆ ಬಂದು ಕೂತಿಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿ ಶ್ರುತಿಗೆ ಹೇಳ್ತಾರೆ. ಆಗ ಶ್ರುತಿಯವರು ಕೈ ತೋರಿಸಿ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಹಿಡ್ಕೊಂಡು ಮಾತಾಡು, ಯಾಕೆಂದರೆ ಕರ್ನಾಟಕದಾದ್ಯಂತ ತುಂಬ ಜನ ಬಂದಿರೋವಂಥದ್ದು, 60 ಜನ ಬಂದಿರೋವಂಥದ್ದು, ಅದರಲ್ಲಿ ನಾವು ತೆಗೆದುಕೋಬೇಕಾದ 10-12 ಜನ ಮಾತ್ರ. ಅಂಥದ್ರಲ್ಲಿ ನೀನು ಈ ಥರ ಒಂದೊಂದು ಮೇಲೆ ಇಬ್ಬಿಬ್ಬರನ್ನು ತಗೊಂತ ಕೂತ್ಕೊಂಡ್ರೆ ಎಲ್ಲಿಂದ ಇದು ಮಾಡೋಕ್ಕಾಗುತ್ತೆ, ಸ್ವಲ್ಪ ತಲೆ ಬುದ್ಧಿ ಹಿಡ್ಕೊಂಡು ಇದು ಮಾಡು ಅಂತೇಳಿ ಶ್ರುತಿಯವರು ಕೂಡ ಅವಾಸಾನ ಆಗ್ತಾರೆ. ಚಂದನ್ ಶೆಟ್ಟಿ ಇಲ್ಲ, ನನ್ನ ನಿರ್ಧಾರದ ಮೇಲೆ ನಾನು ಗಟ್ಟಿಯಾಗಿ ನಿಂತಿದ್ದೇನೆ ಅಂತಾರೆ. ಕೊನೆಗೆ ಅಗ್ನಿ ಪರೀಕ್ಷೆಯಲ್ಲಿ ಅಪ್ಪನನ್ನು ಆಯ್ಕೆ ಮಾಡ್ತಾರೆ, ಮಗನನ್ನು ಓಲ್ಡಿಗೆ ಕೂಡ ಹಾಕುವಂಥ ಘಟನೆ ಸಹ ನಡೆಯುವಂಥದ್ದು. ಇದರ ಬಗ್ಗೆ ನೀವೇನಂತೀರಿ? ಅಗ್ನಿ ಪರೀಕ್ಷೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ